ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಸಂಜೆಯ ಕೌರವರ ಸಭೆಗೆ ಬಂದು ದುರ್ಯೋಧನನಿಗೆ ಅರ್ಜುನನ ಸಂದೇಶವನ್ನ ತಿಳಿಸೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಸಂಜೆಯ ಬಂದ ಮೇಲೆ ಧೃತರಾಷ್ಟ್ರ ಕೇಳ್ತಾನೆ, ದುರಾತ್ಮರಿಗೆ ಪ್ರಾಣದಂಡನೆಯನ್ನ ಕೊಡುವಂತ ಅರ್ಜುನ ಏನ್ ಹೇಳ್ದ ಎಲ್ಲ ರಾಜರ ಮುಂದೆ, ಅದನ್ನ ನನಗೆ ತಿಳಿಸು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಹೌದು ಅಲ್ಲಿ ಕೃಷ್ಣನೂ ಇದ್ದ, ಮತ್ತೆ ಯುಧಿಷ್ಠಿರ ಮಹಾರಾಜ ಅವನಿಗೆ ಪರ್ಮಿಷನ್ ಕೂಡ ಕೊಟ್ಟಿದ್ರು ಮಾತಾಡೋದಕ್ಕೆ. ಅದಕ್ಕೆ ಅರ್ಜುನ ಹೇಳ್ದ, ನಾನು ಏನು ಹೇಳಿದ್ದೀನೋ ಅದನ್ನು ಕುರು ರಾಜರು ಎಲ್ಲರೂ ಇರಬೇಕು, ದುರ್ಯೋಧನ ಕೇಳಿಸ್ಕೋಬೇಕು, ಮತ್ತು ಅವ್ರ ಮಂತ್ರಿಗಳು ಇರಬೇಕು. ಅಂಥ ಸಮಯದಲ್ಲಿ ನೀನು ನಾನು ಹೇಳಿರುವಂಥ ಮಾತುಗಳನ್ನು ಕೇಳಿಸು, ಅದನ್ನು ಕರ್ಣ ಕೂಡ ಕೇಳಿಸ್ಕೊಳ್ಬೇಕು ಅಂತ ಕೂಡ ಹೇಳಿರ್ತಾನೆ. ನಾನು ಅವನನ್ನು ನೋಡಿದಾಗ ಏನನ್ನಿಸ್ತು ಅಂತಂದರೆ, ಗಾಂಡೀವಧಾರಿ ಅರ್ಜುನ ಯುದ್ಧಕ್ಕೋಸ್ಕರ ಉತ್ಸುಕನಾಗಿರೋ ಹಾಗೆ ಕಾಣಿಸ್ತಿತ್ತು. ಮತ್ತು ಅವನ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡಂದರೆ ಅಷ್ಟು ಕೋಪ ಅವನಿಗೀಗ ಕೌರವರ ಮೇಲೆ. ಆ ಒಂದು ಕೋಪದಿಂದ ತುಂಬಿದ ಕಣ್ಣುಗಳನ್ನು ಇಟ್ಕೊಂಡು ಅವನು ಮಾತಾಡ್ದ. ಅವನು ಏನು ಹೇಳ್ದ ಅನ್ನೋದನ್ನ ಈಗ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಅವನು ಏನು ಹೇಳ್ದ ಅನ್ನೋದನ್ನ ಕೇಳೋಣ. ಈಗ ಅರ್ಜುನ ಏನು ಹೇಳ್ತಾನೋ ಹಾಗೆ ಅವನು ಇಲ್ಲಿ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ದುರ್ಯೋಧನನೇನಾದರೂ ಮಹಾರಾಜ ಯುಧಿಷ್ಠಿರನ ರಾಜ್ಯವನ್ನ ಬಿಡೋದಕ್ಕೆ ತಯಾರಾಗಿಲ್ದೇ ಇದ್ರೆ, ಅಂದ್ರೆ ಈಗ ಅದು ಪಾಂಡುವಿನ ರಾಜ್ಯ ಅಲ್ವಾ, ಧರ್ಮದಿಂದ ನೋಡಿದ್ರೆ ಅದು ಪಾಂಡುಗೆ ಸಿಗಬೇಕಾಗಿತ್ತು. ಆದರೆ ಮೋಸ ಮಾಡಿ, ಆಮೇಲೆ ಅವನು ಸಾಮ್ರಾಟನು ಕೂಡ ಆಗಿದ್ದ, ಆದರೆ ಮೋಸ ಮಾಡಿ ದುರ್ಯೋಧನ ಪಗಡೆ ಆಟದಲ್ಲಿ ಅವನು ಸೋಲಿಸಿ ಕಳಿಸ್ಬಿಟ್ಟಿದ್ದ. ಈಗ ವಾಪಸ್ ಬಂದಮೇಲೆ ಅವ್ರಿಗೆ ಕೊಡಬೇಕಿತ್ತು, ಆಗಲೂ ಕೊಡಲಿಲ್ಲ. ಮತ್ತೆ ಅವರನ್ನು ವನವಾಸಕ್ಕೆ ಕಳಿಸ್ಬಿಟ್ಟ ಅಲ್ವಾ. ಏನೇನೋ ಎಲ್ಲ ಮೋಸ ಮಾಡಿ ಕುತಂತ್ರ ಮಾಡಿ ಅವನು ಇಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಮಹಾರಾಜ ಯುಧಿಷ್ಠಿರನ ರಾಜ್ಯವನ್ನ ದುರ್ಯೋಧನ ಏನಾದರೂ ಬಿಡೋದಕ್ಕೆ ತಯಾರಾಗಿಲ್ಲದೆ ಇದ್ರೆ ಅವಶ್ಯಕವಾಗಿ ಧೃತರಾಷ್ಟ್ರನ ಮಕ್ಕಳು ಯಾವುದೋ ಒಂದು ಪಾಪಕರ್ಮ ಮಾಡಿರಬೇಕು ಅನ್ಸುತ್ತೆ, ಅದರ ಫಲವನ್ನ ಅವರು ಭೋಗಿಸೋದು ಬಾಕಿ ಇರಬೇಕು. ಅದಕ್ಕೋಸ್ಕರ ದುರ್ಯೋಧನ ಏನಾದರೂ ಬಯಸಿದ್ದೆ ಆದ್ರೆ ಏನು ಅಂತಂದ್ರೆ, ಕೌರವರು ಭೀಮ, ಅರ್ಜುನ, ಸಹದೇವ, ಶ್ರೀಕೃಷ್ಣ, ಸಾತ್ಯಕಿ, ದುಷ್ಟದ್ಯುಮ್ನ, ಶಿಖಂಡಿ ಮತ್ತೆ ತನ್ನ ಸಂಕಲ್ಪ ಮಾತ್ರದಿಂದಾನೆ ಭೂಮಿ ಮತ್ತೆ ಆಕಾಶವನ್ನ ಭಸ್ಮ ಮಾಡುವಂತ ಮಹಾರಾಜ ಯುಧಿಷ್ಠಿರನ ಜೊತೆ ಯುದ್ಧ ಮಾಡೋದಾದ್ರೆ ಸರಿ, ಇದರಿಂದ ಪಾಂಡವರ ಮನೋರಥಗಳೆಲ್ಲ ಪೂರ್ಣವಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಈ ರೀತಿ ಎಲ್ಲ ಬೇರೆಯವರ ರಾಜ್ಯವನ್ನ ಅವನಿಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತಂದ್ರೆ ಅವನು ಏನೋ ಪಾಪ ಮಾಡಿರ್ಬೇಕು. ಅದರ ಕರ್ಮ, ಅದರ ಫಲವನ್ನ ಈಗ ಅನುಭವಿಸ್ಬೇಕಾಗತ್ತೆ. ಅವನೇನಾದ್ರೂ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ. ಈಗ ಎಲ್ಲ ವೀರರೇ ಇದ್ದಾರೆ, ಅದರಲ್ಲೂ ಕೂಡ ಮಹಾರಾಜ ಯುಧಿಷ್ಠಿರ ಇದ್ದಾನಲ್ಲ, ಅವನು ಬರೀ ತಾನು ಅನ್ಕೊಂಡ್ರೆ ಸಾಕು. ಯಾಕೆ ಅಂತಂದ್ರೆ ಅವನು ವ್ರತವನ್ನ ಮಾಡ್ತಾ ಇರೋನು, ಧರ್ಮದ ಪಾಲನೆ ಮಾಡ್ತೀನಿ, ಧರ್ಮವನ್ನ ಬಿಟ್ಟು ನಾನು ಅಧರ್ಮ ಮಾಡಲ್ಲ ಅಂತ ಅವನು ಆ ಪಾಲನೆ ಮಾಡ್ತಾ ಇರೋನು. ಅವನಿಗೆ ತುಂಬಾ ಶಕ್ತಿ ಇದೆ, ಆ ಒಂದು ತಪಸ್ ಮಾಡ್ತಾ ಇರುವಂತ ಶಕ್ತಿ ಕೂಡ ಇದೆ. ಅವನು ಬರೀ ಅವನು ಅಂದ್ರೆ ಅವನು ಅನ್ಕೊಂಡ್ರೆ ಸಾಕು, ಭೂಮಿ ಮತ್ತೆ ಆಕಾಶವನ್ನ ಭಸ್ಮ ಮಾಡುವಷ್ಟು ಅವನಿಗೆ ಶಕ್ತಿ ಇದೆ ಅಂತ ಅರ್ಥ. ಅವನ ಜೊತೆ ಯುದ್ಧ ಮಾಡಬೇಕು ಅಂತ ಅವ್ರು ಏನಾದರೂ ಅನ್ಕೊಂಡಿದ್ದೇ ಆಗಿದ್ರೆ ಅದು ಕೂಡ ಒಳ್ಳೇದೇನೆ. ಯಾಕೆ ಅಂತಂದ್ರೆ ನಾವು ಏನೇನೆಲ್ಲ ಅನ್ಕೊಂಡಿದೀವೋ ಅದೆಲ್ಲ ಈಡೇರುತ್ತೆ. ಕರ್ಣನನ್ನ ಕೊಲ್ಲಬೇಕು, ಇವರನ್ನೆಲ್ಲ ಸರ್ವನಾಶ ಮಾಡಬೇಕು, ಎಲ್ಲ ಅವ್ರದ್ದು ಏನೇನು ಇಚ್ಛೆಗಳಿದೆಯೋ ಅದೆಲ್ಲವೂ ಪೂರ್ತಿ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಪಾಂಡವರ ಹಿತದೃಷ್ಟಿಯಿಂದ ನೀವು ಸಂಧಿ ಮಾಡಿಕೊಳ್ಳುವಂಥ ಯಾವ ಅವಶ್ಯಕತೆಯೂ ಇಲ್ಲ. ಅಂದರೆ ಈಗ ನಾವು ಸಂಧಿಗೆ ರೆಡಿಯಾಗಿದ್ದೀವಿ ಅಂತ ನೀವು ಅನ್ಕೋಬೇಡಿ, ನಮಗೆ ಯುದ್ಧ ಮಾಡೋದೇ ಇಷ್ಟ. ಯಾಕಂದರೆ ಯುದ್ಧ ಮಾಡಿದ್ರೆ ನಮ್ಮ ಮನೋರಥ ಎಲ್ಲ ಪೂರ್ತಿ ಆಗುತ್ತೆ. ಸೊ ಈಗ ಸಂಧಿ ಮಾಡಿಕೊಂಡ್ರೆ ಪಾಂಡವರಿಗೆ ಒಳ್ಳೆಯದು ಅಂತ ನೀವೇನು ಯೋಚನೆ ಮಾಡೋ ಬೇಕಾಗಿಲ್ಲ, ಯುದ್ಧನೇ ನಡೀಲಿ ಬಿಡಿ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಮಹಾರಾಜ ಯುಧಿಷ್ಠಿರನಾದರೂ ನಮ್ರತೆ, ಸರಳತೆ, ತಪ, ಧಮ, ಧರ್ಮರಕ್ಷಣೆ ಮತ್ತು ಬಲ ಈ ಎಲ್ಲ ಗುಣಗಳಿಂದ ಸಂಪನ್ನನಾಗಿದ್ದಾನೆ. ಅಂದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳು ಇರೋದ್ರಿಂದ ನಮ್ರತೆ ಇದೆ ಅವನಿಗೆ, ದೊಡ್ಡವರು ಹಿರಿಯರು ಗೌರವ ಕೊಡಬೇಕು, ಆಮೇಲೆ ಸರಳವಾಗಿ ನಡ್ಕೊಳ್ಳೋದು, ತಪ ಮಾಡ್ತಾನೆ, ಧಮ ಮಾಡ್ತಾನೆ, ಧರ್ಮದ ರಕ್ಷಣೆಯನ್ನು ಮಾಡ್ತಾನೆ, ಮತ್ತು ಅವನಲ್ಲಿರುವಂಥ ಬಲ ಇದೆಯಲ್ಲ ಎಲ್ಲ ಒಳ್ಳೊಳ್ಳೆ ಗುಣ ಇರೋದ್ರಿಂದ ಅವರು ಬಹಳ ದಿನಗಳಿಂದ ಅನೇಕ ರೀತಿಯ ಕಷ್ಟಗಳನ್ನು ಪಡ್ತಾ ಇದ್ರೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ದಾರೆ. ಮತ್ತು
ನೀವು ಮಾಡ್ತಾ ಇರುವಂತಹ ಕಪಟ ವ್ಯವಹಾರಗಳಿದೆಯಲ್ಲ, ಇದನ್ನೆಲ್ಲ ಸಹಿಸ್ಕೊಳ್ತಾ ಇದ್ದಾರೆ. ಆದರೆ ಯಾವಾಗ ಅವರು ಅನೇಕ ವರ್ಷಗಳಿಂದ ಕೂಡಿಟ್ಕೊಂಡಿರುವಂತಹ ಈ ತಮ್ಮ ಕೋಪವನ್ನ ಕೌರವರ ಮೇಲೆ ಬಿಡ್ತಾರೋ, ಆಗ ದುರ್ಯೋಧನ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅಂದ್ರೆ ಯಾಕಾದ್ರೂ ನಾನು ಇವ್ರ ಜೊತೆ ಯುದ್ಧ ಮಾಡೋಕ್ಕೆ ಒಪ್ಕೊಂಡ್ನೋ ಅಂತ ಅವನು ಪಶ್ಚಾತ್ತಾಪ ಮಾಡುವಂತ ಒಂದು ಪ್ರಸಂಗ ಬಂದ್ಬಿಡುತ್ತೆ. ಈಗ ತೀರಾ ಒಳ್ಳೆಯವರು ಇರ್ತಾರಲ್ವಾ, ತುಂಬಾ ತಾಳ್ಮೆ, ಸಹನೆ ಇದೆಲ್ಲ ಇರುವಂಥವ್ರು, ಅವರು ತಡ್ಕೊಳ್ತಾರೆ. ಅಂದ್ರೆ ಅವರು ಕೈಲಾಗದೆ ಇರೋರು ಅಂತಲ್ಲ. ಆದ್ರೆ ಯಾಕೆ ಸುಮ್ನೆ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಅವರು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಆದಷ್ಟು ತಡ್ಕೊಳ್ತಾರೆ. ಆದ್ರೆ ಆ ಒಂದು ತಾಳ್ಮೆ, ಆ ಸಹನೆಗೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. ಆ ಒಂದು ಲಿಮಿಟ್ ಏನಾದ್ರೂ ಮೀರ್ತು ಅಂತಂದ್ರೆ ಅದು ಬರ್ಸ್ಟ್ ಆಗ್ಬಿಡತ್ತೆ. ಅದು ಸಾಮಾನ್ಯವಾಗಿ ತೊಂದರೆ ಕೊಡ್ತಾರಲ್ಲ, ಅವ್ರಿಗಿಂತ ಹೆಚ್ಚಿನಾಗಿ ಅದು ತೊಂದರೆ ಕೊಟ್ಬಿಡತ್ತೆ. ಸೊ ಅದಕ್ಕೆ ಯಾವತ್ತೂ ಅಷ್ಟೇನೆ ನಾವು ಅವರು ತಾಳ್ಮೆಯಿಂದ ಇದ್ದಾರೆ, ಸಹನೆಯಿಂದ ಇದ್ದಾರೆ, ಒಳ್ಳೆ ರೀತಿಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ವೀಕ್ ಅಂತ ಅನ್ಕೋಬಾರ್ದು. ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅದಕ್ಕೆ ಅವರಲ್ಲಿ ತಾಳ್ಮೆ ಇರುತ್ತೆ. ಯಾರಲ್ಲಿ ಆ ಒಂದು ಬಲ ಇರೋದಿಲ್ವೋ ಅವರು ಸುಮ್ಮನೆ ಸ್ವಲ್ಪದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು, ಸ್ವಲ್ಪದಕ್ಕೆಲ್ಲ ಔಟ್ ಬರ್ಸ್ಟ್ ಆಗೋದು, ತುಂಬಾನೇ ಕಿರ್ಚಾಡೋದು ಅದೆಲ್ಲ ಮಾಡ್ತಾರಲ್ವಾ. ಅದಕ್ಕೋಸ್ಕರ ಇಲ್ಲಿ ಧರ್ಮರಾಯನ ಗುಣಗಳನ್ನೇ ಹೇಳ್ತಿದ್ದಾನೆ. ಅವನು ಒಳ್ಳೆ ರೀತಿಲಿ ನಡ್ಕೊಳ್ತಾ ಇದ್ದಾನೆ ಅಂದ್ಬಿಟ್ಟು ಇಷ್ಟೆಲ್ಲ ಕಷ್ಟ ಕೊಟ್ಟರು ಸಹಿಸ್ಕೊಳ್ತಾ ಇದ್ದಾನೆ ಅಂದ್ರೆ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ನೀವು ಮಾಡಿರೋದು ಕೋಪವನ್ನ ತಡ್ಕೊಂಡಿದ್ದಾರೆ. ಯಾವಾಗ ಅದೇನಾದ್ರೂ ಒಂದು ಸರಿ ಹೊರಗಡೆ ಬಂತು ಅಂತಂದ್ರೆ ಆಮೇಲೆ ದುರ್ಯೋಧನ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಎಚ್ಚರಿಕೆಯನ್ನ ಕೊಡುವಂತ ಮಾತುಗಳನ್ನ ಆಡ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.